ಭಗವದ್ಗೀತೆ ಅಂದ್ರೆ ಭಾರತ. ಒಂದ್ಸರಿ ಯೋಚನೆ ಮಾಡೋಣ. ನೀವೀಗೆಲ್ಲರೂ 5ನೇ ಕ್ಲಾಸು 6ನೇ ಕ್ಲಾಸ್ ಅಲ್ಲಿ ಓದ್ತಾ ಇರ್ತೀರಾ. ಈ ವರ್ಷ ಆದ್ಮೇಲೆ ನಿಮ್ ಟೆಕ್ಸ್ಟ್ ಬುಕ್ ನ ಏನ್ ಮಾಡ್ತೀರಾ? ತೂಕಕ್ಕೆ ಹಾಕ್ತೀರಾ ಅಲ್ವಾ? ಹೇಳಿ, ಎಲ್ಲರೂ ಮಾತಾಡಿ. ಅನಘ, ಸಾತ್ವಿಕ ಮನೇಲೆ ಇಟ್ಟಿರ್ತೀರಾ. ಅಶ್ವಿನಿ ಮನೇಲೆ ಇಟ್ಟಿರ್ತೀರಾ. ಆಮೇಲೆ 2 ವರ್ಷ ಆದ್ಮೇಲೆ ಏನ್ ಮಾಡ್ತೀರಾ? 3 ವರ್ಷ ಆದ್ಮೇಲೆ ಮತ್ತೆ ತೂಕಕ್ಕೆ ಹಾಕ್ತೀರಾ ಅಲ್ವಾ? ಹೌದಾ? ಅಶ್ವಿನಿ ಒಪ್ಕೊಂಡಾಯ್ತು. ಈಗ ಬೇರೆ ಎಲ್ಲ ಹೇಳಿ, ಏನ್ ಮಾಡ್ತೀರಾ? ಟೆಕ್ಸ್ಟ್ ಬುಕ್ ನ ಹಳೆ ಟೆಕ್ಸ್ಟ್ ಅಮ್ಮನ ಹೆಸರು ಇರ್ಬೇಕಲ್ವಾ? ಆದರೆ ನೀವು ಒಮ್ಮೆ ಯೋಚನೆ ಮಾಡಿ, ನಾವು ನಮ್ಮ ಟೆಕ್ಸ್ಟ್ ಬುಕ್ ನ 1 ವರ್ಷ ಆದ್ಮೇಲೆ ರದ್ದಿಗೆ ಹಾಕ್ತಿವಿ. ಆದರೆ ಇಡೀ ಜೀವನ ಪೂರ್ತಿ ಆ ರೀತಿ ಒಂದೇ ಒಂದು ಕ್ಷಣವೂ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಪುಸ್ತಕ ಅಂತ ಹೇಳಿದ್ರೆ ಅದು ಭಗವದ್ಗೀತೆ. ಈಗ ಮನುಷ್ಯನ ಜನ್ಮ ನಮ್ದಿದೆ. ಈಗ ನೀವು ಒಂದು ಮೊಬೈಲ್ ತಗೊಳ್ತೀರಾ, ಚಿಕ್ಕ ವಯಸ್ಸಲ್ಲಿ ತಗೊಳ್ಬಾರ್ದು. ಆದ್ರೆ ಮನೆಯಲ್ಲಿ ಒಂದು ವಸ್ತು ತಗೊಳ್ತಾರೆ, ಅಥವಾ ಏನಾದ್ರು ಒಂದು ಯಂತ್ರ ಏನಾದ್ರು ತಗೊಳ್ತೀರಾ, ಅದನ್ನ ಹೇಗ್ ಬಳಸ್ಬೇಕು ಅಂತ ಒಂದು ಮ್ಯಾನ್ಯುವಲ್ ಕೊಡ್ತಾರಲ್ವಾ? ಹೇಗ್ ಬಳಸ್ಬೇಕು ಅಂತ ಒಂದು ಉಪಯೋಗ ಪತ್ರ ಕೊಡ್ತಾರೆ ತಾನೆ. ಹಾಗೇನೆ ನಮ್ಮ ಜೀವನಕ್ಕೆ ಒಂದು ಮ್ಯಾನ್ಯುವಲ್ ಅಂತ ಏನಾದ್ರು ಇದ್ರೆ ಅದು ಭಗವದ್ಗೀತೆ. ಜೀವನ ಹೇಗ್ ಗೊತ್ತಾಗ್ಬೇಕು ಅಂತಿದ್ರೆ, ಜೀವನದ ಲಕ್ಷ್ಯ ಏನು, ಜೀವನದ ಕಷ್ಟಗಳನ್ನ ಹೇಗೆ ನಾವು ಫೇಸ್ ಮಾಡ್ಬೇಕು ಅಂತ ನಿಮಗ್ ತಿಳಿಬೇಕು ಅಂತಿದ್ರೆ ಅದು ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ. ಭಗವದ್ಗೀತೆ ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದೀರಾ, ತುಂಬಾ ಸಂತೋಷದ ವಿಷಯ. ತುಂಬಾ ಸಂತೋಷದ ವಿಷಯ. ನಾನು ಸುಮ್ಮನೆ ಒಂದ್ಸರಿ ಎಲ್ಲರ ಹೆಸರು ಹೇಳ್ತೀನಿ, ನೀವೊಮ್ಮೆ ಅಸ್ಮಿ ಅಂತ ಏನಾದ್ರು ಹೇಳಿ. ಅನಘ, ಮೊದಲನೇ ಅಧ್ಯಾಯ ಅನಘನ. ಅನಘ ಮತ್ತೆ ಸಾತ್ವಿಕ ತುಂಬಾ ಫ್ರೆಂಡ್ಸಾ? ಕ್ಲೋಸ್ ಫ್ರೆಂಡ್ಸಾ? ಸಿಸ್ಟರ್ಸ್. ತುಂಬಾ ಜಾಸ್ತಿ ಗಲಾಟೆ ಅಲ್ವಾ? ಇಲ್ಲ ಅಲ್ವಾ? ಸರಿ, ಆಯ್ತು. ಶಶಾಂಕ್ ಪುತ್ರಶ್ರೀ ಶಶಾಂಕ್, ಅಭಿನಂದನ. ಬಹು ಸುಂದರಂ. ತುಂಬಾ ದೀರ್ಘವಾದ ಅಧ್ಯಾಯ ಅದು, ತುಂಬಾ ಚೆನ್ನಾಗಿ ಹೇಳಿದಾನೆ. ಮಹತಿ, ವಿಡಿಯೋ ಆನ್ ಮಾಡ್ಬಿಟ್ಟ? ಮಹತಿ ಕುಶಲಂ. ಕುಶಲಿನಿ. ಶ್ರೀಪರ್ಣ. ಶ್ರೀಪರ್ಣ. ಅಭಿನಂದನಾನಿ. ಸಾನ್ವಿ उक्तवती वा? सान्वी उक्तवती वा? न उक्तवती महोदय, अन्तर्जालसमस्या आसीत् इति। एकः अध्यायः अवशिष्टः वा अथवा अन्ये उक्तवन्तः वा? अनघा एव उक्तवती। अनघायाः तर्हि किं डबल् धमाका? ट्रिपल् महोदय, 18 अध्यायः अपि उक्तवती। तथा वा? अनघायाः पुण्यम् अधिकपुण्यं सम्पादितवती। अस्तु. अनन्तरम् आदित्य. आदित्य तत्रैव अस्ति वा शशाङ्क तेन सह? अस्तु. सात्विका अध्यायद्वयम् उक्तवती तर्हि। महती अपि अध्यायद्वयम्. सृष्टि 6ठ अध्यायः उक्तः खलु? कः अध्यायः उक्तः? 6ठ. 9th. नवमः. पुनः सृष्टि श्रीरङ्ग 10माध्यायः. दशमाध्यायः विभूतियोगः भवता उक्तः. अभिनन्दनं. किञ्च आरति. किञ्च वैभवी वेदान्त. अस्मि. 11 अध्यायः. विश्वरूपयोगः. भारतं विश्वगुरु भवतु इति। अस्तु. माधवसिंहन् इति वा? माधवसिंहन् कुत्र अस्ति? अस्मि. अभिनन्दनम्. अलोक्. आमाम्. सर्वे अध्यायं कंठस्थीकृतवन्तः वा? ಎಲ್ಲರೂ ಕಂಠಪಾಠ ಮಾಡಿದ್ದೀರಾ? ಪೂರ್ಣ ಎಲ್ಲರೂ ಮಾಡಿದ್ದೀರಾ? ಅಭಿನಂದನೆಗಳು.
ಅದಿತಿ 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 ಬಂದಿಲ್ಲ. हा न गतवती महोदय। अस्तु पूर्वी अस्मि अभिनन्दनं वत्से। अचिन्त्या महोदय आमाम् अभिनन्दनम् अचिन्त्या अभिनन्दनम्। अनन्तरं भवानी भवानी अस्ति एवं सात्विकानन्द अस्मि महोदय ಭವಾನಿ ಅಶ್ವಿನಿ ನಮ್ಮ ಒಂದು ವಿಶೇಷ ಹೇಳ. ಮೋದಿಜಿ ವಿಶ್ವದ ಎಲ್ಲ ದೇಶಗಳಿಗೆ ಹೋಗ್ತಾರಲ್ವಾ, ಬೇರೆ ಬೇರೆ ದೇಶಕ್ಕೆ ಹೋಗ್ತಾರಲ್ವಾ. ದೇಶಕ್ಕೆ ಹೋದಾಗ ಆ ದೇಶದ ರಾಷ್ಟ್ರದ ಅಧ್ಯಕ್ಷರು ಇರ್ತಾರೆ, ಆ ದೇಶದ ಪ್ರಧಾನ ಮಂತ್ರಿಗಳೆಲ್ಲ ಇರ್ತಾರೆ. ಅವ್ರಿಗೆ ಭಾರತದ್ದು ಏನ್ ಗಿಫ್ಟ್ ಅನ್ನು ಕೊಡ್ತಾರೆ? ಇಲ್ಲಿ ಯಾವ್ದಾರ ಕಲ್ ಕೊಡ್ತಾರ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಯಾವ್ದಾರ ಒಂದು ಏನಾದ್ರು ವಿಗ್ರಹ ಕೊಡ್ತಾರ, ಏನ್ ಕೊಡ್ತಾರೆ? ಭಗವದ್ಗೀತೆ ಪುಸ್ತಕ. ಮೋದಿಜಿ ನಮ್ಮ ದೇಶದ ನಿಜವಾದ ಉಡುಗೊರೆ, ದೇಶಕ್ಕೆ ಸಂದೇಶ, ವಿಶ್ವಕ್ಕೆ ಸಂದೇಶ ಯಾವ್ದಾದ್ರು ಇದ್ರೆ ಅದು ಭಗವದ್ಗೀತೆ. ಅದಕ್ಕೋಸ್ಕರ ಭಗವದ್ಗೀತೆಯ ಪುಸ್ತಕವನ್ನೇ ಅವರು ಕೊಡ್ತಾರೆ. ಆದ್ರೆ ಆ ವಿದೇಶದ ರಾಷ್ಟ್ರದ ಅಧ್ಯಕ್ಷರುಗಳಿಗೆ, ಬೇರೆಯವರಿಗೆ ಆ ಗೀತೆಯ ತತ್ವವನ್ನ ಓದ್ಲಿಕ್ಕೆ ಗೊತ್ತಿರಲ್ಲ, ಹೇಗ್ ಓದ್ಬೇಕು ಅಂತ ಗೊತ್ತಿರಲ್ಲ. ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಓದೋದ್ ಕಲ್ತಿದ್ದೀರಾ, ಅದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಅಭಿನಂದನೆಗಳು, ತುಂಬಾ ಹೃದಯದಿಂದ ಅಭಿನಂದನೆ. ಹಾಗೇನೆ ಒಂದ್ ಚಿಕ್ಕ ಕಥೆ ಹೇಳ್ತೀನಿ. ವಿವೇಕಾನಂದರು ವಿದೇಶದಲ್ಲಿ ಪ್ರವಾಸ ಮಾಡ್ಬೇಕಾದ್ರೆ ಒಂದ್ಸರಿ ಯಾರೋ ಒಬ್ಬ ಇಂಗ್ಲಿಷ್ ಅಧಿಕಾರಿ ಹೇಳ್ತಾರೆ, ಏನಂತ ಹೇಳಿದ್ರೆ, ಅದು ಅವರು ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನಕ್ಕೆ ಹೋಗಿದ್ರು. ನಿಮಗ್ ಗೊತ್ತಿರ್ಬೇಕಲ್ವಾ, ವಿವೇಕಾನಂದರು ಚಿಕಾಗೋ ವಿಶ್ವ ಸಮ್ಮೇಳನಕ್ಕೆ ಹೋಗಿದ್ರು. ಏನಂದ್ರೆ ಎಲ್ಲ ಪುಸ್ತಕಗಳನ್ನ ಜೋಡಿಸಿದ್ರು, ಒಂದೊಂದು ಪುಸ್ತಕನ ಜೋಡಿಸಿದ್ರು. ಎಲ್ಲಾ ಮತಗಳ ಧರ್ಮ ಗ್ರಂಥ ಇರುತ್ತಲ್ವಾ. ಈಗ ಕ್ರಿಶ್ಚಿಯನ್ ಮತ ಅಂತ ಹೇಳಿದ್ರೆ ಬೈಬಲ್ ಇರುತ್ತೆ, ಹಾಗೆ ಹಿಂದೂ ಧರ್ಮ ಅಂತ ಹೇಳಿದ್ರೆ ಭಗವದ್ಗೀತೆ ಇರುತ್ತೆ. ಎಲ್ಲಾ ಧರ್ಮಗಳ ಗ್ರಂಥಗಳು ಇದ್ದವು. ಅದ್ರಲ್ಲಿ ಕೊನೆಯಲ್ಲಿ ಭಗವದ್ಗೀತೆ ಇತ್ತು. ಅವಾಗ ಯಾರೋ ಒಬ್ಬ ಅಧಿಕಾರಿ ಛೇಡಿಸ್ತಾನೆ ವಿವೇಕಾನಂದರಿಗೆ. ಏನ್ ಹೇಳ್ತಾನೆ, ನಮ್ಮೆಲ್ಲ ದೇಶಗಳ ಧರ್ಮ ಗ್ರಂಥಗಳು ಮೇಲಿದ್ದಾವೆ, ನಿಮ್ಮ ಭಗವದ್ಗೀತೆ ಕೊನೆಯಲ್ಲಿದೆ ಅಂತ. ವಿವೇಕಾನಂದರು ಉತ್ತರ ಕೊಡ್ತಾರೆ. ಆ ಉತ್ತರ ಯಾವತ್ತೂ ಸೂರ್ಯ ಚಂದ್ರರಿರೋ ತನಕಲೂ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಾದಂತ ಉತ್ತರ ಏನು ಅಂತ ಹೇಳಿದ್ರೆ, ಎಲ್ಲ ಮತ ಧರ್ಮಗಳಿಗೂ ಆಧಾರವಾಗಿ ಮೂಲದಲ್ಲಿ ಇರುವಂತಹ ಗ್ರಂಥ ಅಂದ್ರೆ ಅದು ಭಗವದ್ಗೀತೆ. ಭಗವದ್ಗೀತೆಗೆ ಇಡೀ ಜಗತ್ತಿನ ಎಲ್ಲ ವಿಚಾರಗಳನ್ನ ತಾಳಿಸುವ, ಬಾಳಿಸುವ, ಅರಗಿಸುವಂತಹ ಶಕ್ತಿ ಇದೆ. ಭಗವದ್ಗೀತೆಯಿಂದ ವಿಶ್ವವನ್ನ ನಾವು ವ್ಯಾಖ್ಯಾನ ಮಾಡಬಹುದು, ಎಲ್ಲ ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡಬಹುದು. ನಿಜವಾದ ವಿಶ್ವ ಕಲ್ಯಾಣವನ್ನ, ಲೋಕ ಕಲ್ಯಾಣವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂದ್ರೆ, ಜೀವನದ ಸಂಘರ್ಷಗಳನ್ನ ನಾವು ಮನಸ್ಸಿನಲ್ಲಿ ತಗೊಂಡು ಅದಕ್ಕೆ ಪರಿಹಾರವನ್ನ ಹುಡುಕಬೇಕು ಅಂತ ಆದ್ರೆ ಅದು ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ವಿವೇಕಾನಂದರು ಹೇಳ್ತಾರೆ. ಈಗ ಸುಮ್ನೆ ಒಂದ್ ಪ್ರಶ್ನೆ ಕೇಳ್ತೀನಿ. ನೀವ್ ಯೋಚನೆ ಮಾಡಿ, ಯಾರನ್ನಾದ್ರೂ ಕೊಲೆ ಮಾಡೋದು ತಪ್ಪ ಸರಿನಾ? ಯಾರನ್ನು ನಾವ್ ಆತರ ಸಂಹಾರ ಮಾಡ್ಬಾರ್ದು, ಕೊಲೆ ಮಾಡ್ಬಾರ್ದು ಅಂತ ಹೇಳಿ ಕಾನೂನು ಹೇಳುತ್ತಾ, ಧರ್ಮ ಹೇಳುತ್ತಾ? ಕಾನೂನು ಹೇಳುತ್ತೆ. ನ್ಯಾಯ ಏನೋ ಹೇಳುತ್ತೆ, ಕಾನೂನು ಹೇಳುತ್ತೆ. ಈಗ ಒಂದ್ ನಿಮಿಷ, ಯಾರನ್ನು ಕೊಲೆ ಮಾಡಬಾರದು ಅಂತ ಹೇಳಿ ಕಾನೂನು ಹೇಳುತ್ತೆ. ಸುಮ್ನೆ ನಿಮ್ಮ ಚಿಂತನೆಗೆ ಒಂದ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಯಾರನ್ನು ಕೊಲೆ ಮಾಡಬಾರ್ದು ಅಂತ ಕಾನೂನು ಹೇಳುತ್ತೆ, ಇದನ್ನ ಒಪ್ಕೊಳ್ಳೋಣ. ಆದ್ರೆ ಸೊಳ್ಳೆ ನಾವ್ ಹೀಗೆ ಹೊಡಿತೀವಿ, ಅವಾಗ ಅಕಸ್ಮಾತ್ ನಾವ್ ಹೆಜ್ಜೆ ಇಡಬೇಕಾದ್ರೆ ಹೆಜ್ಜೆ ಇಡೋ ಜಾಗದಲ್ಲಿ ಒಂದ್ ಇರುವೆ ಇತ್ತು ಅಂತ ಹೇಳಿದ್ರೆ ಕಷ್ಟಪಟ್ಟು ಹೆಜ್ಜೆನ್ ಹೀಗ್ ಮಾಡಿ ಇಡ್ತೀವಿ. ಇರುವೆನ್ ತುಳಿಯಲ್ಲ ಅಲ್ವಾ? ಇರುವೆನ್ ತುಳಿತೀವಾ ಹೇಳಿ? ಯಾಕೆ? ಇರುವೆನ್ ತುಳಿಬಾರ್ದು, ಕಷ್ಟಪಟ್ಟಾದ್ರೂ ಇರುವೆನ್ ಉಳಿಸ್ಬೇಕು ಅಂತ ಹೇಳಿ ನಾವು ಹೆಜ್ಜೆನ್ ಪಕ್ಕ ಇಡ್ತೀವಿ, ಸರ್ಕಸ್ ಮಾಡಿ ಹಿಂದೆ ಇಡ್ತೀವಿ, ಏನೋ ಮಾಡ್ತೀವಿ. ಇರುವೆನ್ ತುಳಿಬಾರ್ದು, ಇರುವೆನ್ ಸಾಯಿಸ್ಬಾರ್ದು ಅಂತ ಪ್ರಜ್ಞೆ ಬರುತ್ತಲ್ಲ, ಎಲ್ಲಿಂದ ಬರುತ್ತೆ ಆ ಪ್ರಜ್ಞೆ? ಅದು ನಮಗ್ ತೊಂದ್ರೆ ಕೊಡಲ್ಲ ಅಂತ, ನಾವ್ ಅದಕ್ ತೊಂದ್ರೆ ಕೊಟ್ರೆ ಅದು ನಮಗ್ ತೊಂದ್ರೆ ಕೊಡುತ್ತೆ. ಹೌದು ಅದ್ ಸರಿ. ಆದ್ರೆ ಅದನ್ನ ಆರಿಸ್ಬಿಡ್ತೀವಿ, ಸಾಮಾನ್ಯ ಇದ್ ಮಾಡಲ್ಲ. ಆ ಇರುವೆನ್ ತುಳಿಬಾರ್ದು, ಇರುವೆನ್ ಸಾಯಿಸ್ಬಾರ್ದು ಅಂತ ಒಂದ್ ಪ್ರಜ್ಞೆ ಹುಟ್ಟು ಬರುತ್ತಲ್ಲ, ಎಲ್ಲಿಂದ ಬರುತ್ತೆ? ಮೂಲ ಏನದಕ್ಕೆ? ಅದನ್ನ ಧರ್ಮ. ಒಂದ್ಸರಿ ಯೋಚನೆ ಮಾಡಿ,
ಇರುವೆನ್ ತುಳಿಬಾರ್ದು, ಅಕಸ್ಮಾತ್ ಇರುವೆನ್ ತುಳಿದ್ವಿ, ಇರುವೆ ಸತ್ತೋಯ್ತು ಅಂತ ಆದ್ರೆ ಇಮ್ಮಿಡಿಯೇಟ್ ಆಗಿ ಸೆಕ್ಷನ್ 139 ಅಂತ ಹೇಳಿ ಕಾನೂನು ಪ್ರಜ್ಞೆ ಬರುತ್ತಾ ಅಥವಾ ಧರ್ಮದ ಪ್ರಜ್ಞೆ ಬರುತ್ತಾ? ಧರ್ಮ ಧರ್ಮ ದೊಡ್ಡದು ಅಂತ, ಧರ್ಮಕ್ಕಷ್ಟು ಶಕ್ತಿ ಇದೆ. ಕಾನೂನು ಈಗ ಮನುಷ್ಯರನ್ನ ಕೊಲೆ ಮಾಡಿದ್ರೆ ಕಾನೂನಲ್ಲಿ ಇದ್ ಮಾಡ್ತಾರೆ, ಆಕ್ಷನ್ ತಗೊಳ್ತಾರೆ, ಜೈಲಿಗೆ ಹಾಕ್ತಾರೆ. ಆದ್ರೆ ಈಗ ಯಾವ್ದೋ ಒಂದು ಇರುವೆ ಆಗ್ಲಿ, ಒಂದು ಸೊಳ್ಳೆ ಆಗ್ಲಿ, ಒಂದು ಚಿಕ್ಕ ನೊಣ ಆಗ್ಲಿ, ಇನ್ಯಾವುದೋ ಒಂದು ಚಿಕ್ಕ ಪ್ರಾಣಿ ಆಗ್ಲಿ ಅಥವಾ ಏನೇ ಆಗ್ಲಿ, ಅದಕ್ಕೊಂದು ಆಘಾತ ಆದ್ರೆ ಮನ್ಸಲ್ಲಿ ಒಂದ್ಸರಿ ಅಯ್ಯೋ ಅನ್ಸತ್ತಲ್ಲ, ಆ ಭಾವನೆ ಎಲ್ಲಿಂದ ಬರುತ್ತೆ? ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 196 ಆತರ ಆಧಾರದ ಮೇಲೆ ಬರುತ್ತಾ ಅಥವಾ ಧರ್ಮದಿಂದ ಬರುತ್ತಾ? ಸೂಕ್ಷ್ಮಗಳನ್ನ ಹೇಳ್ಬೇಕು ಅಂದ್ರೆ ಆ ರೀತಿಯ ಧರ್ಮ ಸೂಕ್ಷ್ಮಗಳು ಭಗವದ್ಗೀತೆಯಿಂದ ಗೊತ್ತಾಗತ್ತೆ. ಒಂದಂತೂ ತುಂಬಾ ಸಂತೋಷದ ವಿಷಯ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀವು ಭಗವದ್ಗೀತೆ ಕಲ್ತಿದ್ದೀರಾ ಅಂತ ಹೇಳಿ ತುಂಬಾ ಆನಂದ. ನೀವೆಲ್ಲರೂ ಕಂಠಪಾಠ ಮಾಡಿದೀರಾ, ಇನ್ನೂ ಚೆನ್ನಾಗಿ ಕಂಠಪಾಠ ಮಾಡ್ಬೇಕು, ಎಲ್ಲಾ ಅಧ್ಯಾಯಗಳನ್ನು ಕಂಠಪಾಠ ಮಾಡ್ಬೇಕು. ಅಷ್ಟನ್ನು ಕಂಠಪಾಠ ಮಾಡಿ ಪೂರ್ಣ 18 ಅಧ್ಯಾಯಗಳ 700 ಶ್ಲೋಕಗಳನ್ನ ನೀವು ಲೀಲೆಯಿಂದ ಕಂಠಪಾಠ ಮಾಡಿ ಸರಾಗವಾಗಿ ಹೇಳಿದ್ರೆ, ತುಂಬಾ ಚೆನ್ನಾಗಿ ಹೇಳಿದ್ರೆ, ಶೃಂಗೇರಿ ಮಠದಲ್ಲಿ ಜಗದ್ಗುರುಗಳು 21,000 ರೂಪಾಯಿಗಳ ಪುರಸ್ಕಾರವನ್ನ ಕೊಡ್ತಾರೆ. ಯಾವಾಗಾದ್ರೂ ನೀವು ಹೋಗಿ ಒಪ್ಪಿಸಬಹುದು, ಆಯ್ತಾ? ಇದೊಂದು ನಿಮ್ಮ ಮನಸ್ಸಿನಲ್ಲಿರ್ಲಿ. 1 ವರ್ಷದ ಸಮಯ ಬೇಕಾಗುತ್ತೆ. ನೀವೆಲ್ಲರೂ ಹೆಚ್ಚು ಭಾಗ ಕಲ್ತಿದ್ದೀರಾ, ಅದಕ್ಕೆ ಇನ್ನೊಂದ್ ಸ್ವಲ್ಪ ಸೇರ್ಸಿದ್ರೆ ಒಂದು 6-7 ತಿಂಗಳಲ್ಲಿ ಪೂರ್ಣ ಅಭ್ಯಾಸ ಮಾಡಬಹುದು. ಅದಕ್ಕೋಸ್ಕರ ನೀವು ಅದನ್ನ ಕಲ್ತ್ಕೊಂಡ್ರೆ ಶೃಂಗೇರಿ ಮಠದಲ್ಲಿ ಇದೊಂದು ವ್ಯವಸ್ಥೆ ಇದೆ. ಅಷ್ಟೇ ಅಲ್ಲ, ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿ ಅಂತ ಹೇಳಿ ಒಂದು ಯೂನಿವರ್ಸಿಟಿ ಇದೆ. ಆ ವಿಶ್ವವಿದ್ಯಾಲಯ ದೆಹಲಿಯಲ್ಲಿದೆ. ಆ ಯೂನಿವರ್ಸಿಟಿಯ ಬ್ರಾಂಚಸ್ ಇಡೀ ದೇಶದ ಎಲ್ಲಾ ಕಡೆಗಳಲ್ಲಿದೆ. ಆ ವಿಶ್ವವಿದ್ಯಾಲಯ ಪ್ರತಿ ವರ್ಷ ಎಲ್ಲ ರಾಜ್ಯಗಳಲ್ಲಿ ಭಗವದ್ಗೀತೆಯ ಸ್ಪರ್ಧೆಯನ್ನು ಮಾಡುತ್ತೆ. ಹಲವಾರು ಶಾಸ್ತ್ರ ಸ್ಪರ್ಧೆಗಳನ್ನು ಮಾಡುತ್ತೆ, ಭಗವದ್ಗೀತೆಯ ಸ್ಪರ್ಧೆಯನ್ನು ಮಾಡುತ್ತೆ. ಪೂರ್ಣ ಯಾರು ಗೀತೆಯ ಕಂಠಪಾಠ ಮಾಡಿರ್ತಾರೋ ಅವ್ರಿಗೆ ಅಲ್ಲೇನೆ 15,000 ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಕೊಡುತ್ತೆ. ಯಾವ ಮಕ್ಕಳಾದ್ರೂ ಭಾಗವಹಿಸಬಹುದು. ಹಾಗೇನೆ ಇದೇ ವರ್ಷ ನಿಮ್ಗೆ ಇದೇ ಕಳಿಸ್ಕೊಡ್ತೀನಿ, ಅದರದ್ದು ಕರಪತ್ರ ಎಲ್ಲ ಕಳಿಸ್ಕೊಡ್ತೀನಿ. ದೆಹಲಿಯಲ್ಲಿ ಮಾರ್ಚ್ 3ನೇ ತಾರೀಕಂತ ನಂಗೆ ನೆನಪಿದೆ, ದೆಹಲಿಯಲ್ಲಿ ಜೈರಾಮ ಆಶ್ರಮ ಅಂತ ಹೇಳಿ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಸಂಸ್ಕೃತ ಭಾರತಿಯಿಂದ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ ಇದೆ. ಪೂರ್ಣ ಗೀತೆಯನ್ನ ಯಾರು ಕಂಠಪಾಠ ಮಾಡಿ ಒಪ್ಪಿಸ್ತಾರೋ ಅವರಿಗೆ 20,000 ರೂಪಾಯಿಗಳ ಪುರಸ್ಕಾರ ಇದೆ. ಇಲ್ಲಿ ದುಡ್ಡು ಬರುತ್ತೆ ಅನ್ನೋದು ಒಂದ್ ಅಂಶ, ಆದ್ರೆ ಪೂರ್ಣ ಗೀತೆ ಕಲಿತೀವಿ ಅನ್ನೋದು ಮುಖ್ಯವಾದ ಅಂಶ. ಅದಕ್ಕೋಸ್ಕರ ನೀವೆಲ್ಲರೂ ಕಲ್ತಿರ್ತೀರಾ. ಸ್ವಲ್ಪ 4-5 ಅಧ್ಯಾಯ ಉಳಿದಿರುತ್ತೆ ಅಥವಾ 2-3 ಅಧ್ಯಾಯ ಉಳಿದಿರುತ್ತೆ. ಆತರ ಏನಾದ್ರು ಇದ್ರೆ ಅದನ್ನ ಅಭ್ಯಾಸ ಮಾಡಿ ನೀವಲ್ಲಿ ಒಪ್ಪಿಸಬಹುದು. ನಿಮ್ಗೆ 3-4 ಕಡೆಗಳಲ್ಲಿ ಅವಕಾಶ ಇದೆ, ಅಥವಾ 3-4 ಕಡೆಗಳಲ್ಲೂ ಭಾಗವಹಿಸಿ ಜಾಸ್ತಿ 40,000-50,000 ರೂಪಾಯಿ ನೀವು ತಗೊಳ್ಬಹುದು. ಅದಕ್ಕೂ ಅವಕಾಶ ಉಂಟು. ಬೇರೆ ಬೇರೆ ಸಂಸ್ಥೆಗಳ ಸ್ಪರ್ಧೆಗಳಲ್ಲೂ ಅದಕ್ಕೊಂದು ಅವಕಾಶ ಉಂಟು. ಅರೆ ಚೆನ್ನಾಗಿ ಅಭ್ಯಾಸ ಮಾಡ್ಬೇಕು. ಆಮೇಲೆ ಉಚ್ಚಾರಣೆಯ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಗಮನ ಕೊಡ್ಬೇಕಾಗತ್ತೆ. ಯಾಕೆಂದ್ರೆ ನೀವು ಚಿಕ್ಕ ವಯಸ್ಸಲ್ಲಿ ಕಲಿಬೇಕಾದ್ರೆ ಚೆನ್ನಾಗಿ ಕಲ್ತ್ಬಿಟ್ರೆ ನಿಮ್ಗೆ ಅದು ಕೊನೆ ತನಕ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಇನ್ನೊಂಚೂರು ಹೆಚ್ಚಿನ ಗಮನ ಕೊಟ್ರೆ ಒಳ್ಳೇದು. ಆಮೇಲೆ ವಿಶೇಷವಾಗಿ ನೀವು ಸಹನಾ ಭಗಿನಿಗೆ ಮತ್ತೆ ಸಿಂಧು ಭಗಿನಿ ಮತ್ತೆ ಅಪ್ಪ ಅಮ್ಮನಿಗೆ ನೀವು ಪ್ರೀತಿಯಿಂದ ವಿಧೇಯರಾಗಿ ಇರ್ಬೇಕು. ಯಾಕೆಂದ್ರೆ ಅವ್ರು ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಗೀತೆಯನ್ನ ಕಲಿಯೋ ತರ ಪ್ರೇರಣೆ ಕೊಟ್ಟಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಲ್ವಾ? ಎಷ್ಟು ಜನ ನಿಮಗೆ ಪರಿಚಯದ ಮಕ್ಳು ಇರ್ತಾರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರೆಲ್ಲರಿಗೂ ಇಲ್ಲಿ ಬರ್ಲಿಕ್ಕೆ ಯೋಗ ಸಿಕ್ಕಿದ್ಯಾ? ಇಲ್ಲ. ನಿಮಗ್ ಮಾತ್ರ ಬರ್ಲಿಕ್ಕೆ ಯೋಗ ಸಿಕ್ಕಿದೆ ಅಲ್ವಾ? ಕೃಷ್ಣ ನಿಮ್ಮನ್ ಮಾತ್ರ ನೋಡಿದಾನೆ ಅಲ್ವಾ? ಅದಕ್ಕೋಸ್ಕರ ನೀವೆಲ್ಲರೂ ಭಾಗ್ಯವಂತರು. ಮತ್ತೆ ಒಂದ್ ವಿಶೇಷ ಏನು ಅಂತ ಹೇಳಿದ್ರೆ, ಹೇಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಗ್ರಂಥಗಳಿಗೆ ಮಾರ್ಗದರ್ಶಕವಾಗುವಂತಹ ಎಲ್ಲ ವಿಚಾರಗಳಿಗೆ ಪೋಷಣೆ ಕೊಡುವಂತ ಶಕ್ತಿ ಭಗವದ್ಗೀತೆಗಿದೆಯೋ, ಭಗವದ್ಗೀತೆಯನ್ನ ಯಾರು ಓದ್ತಾರೋ ಅವರಿಗೂ ಅಷ್ಟೇ ವಿವೇಕ ಜಾಗೃತವಾಗುತ್ತೆ. ಕೊನೆಯಲ್ಲಿ ಯಾವ ಪುರಾಣ ಭಗಿನಿ ಭಗವದ್ಗೀತಾ ಮಹಾತ್ಮ್ಯ ಹೇಳಿದ್ದು? ವಾರಾಹ ಪುರಾಣ. ತುಂಬಾ ಚೆನ್ನಾಗಿ ಅದರ ಮಹತ್ವಗಳನ್ನೆಲ್ಲ ಹೇಳಿದ್ದಾರೆ. ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಸಂಪನ್ನಗೊಂಡಿದೆ. ಆಮೇಲೆ ಇನ್ನೊಂದೇನಂದ್ರೆ, ನಾನು ಇವಾಗ ಒಂದ್ ಅಂಶ ಹೇಳಿದೆ. ಏನಂತ ಹೇಳಿದ್ರೆ, ಅಕಸ್ಮಾತ್ ಒಂದು ಇರುವೆನೋ ಅಥವಾ ಸೊಳ್ಳೆನೋ ನಾವು ಸಾಯಿಸಿದ್ರೆ ತಕ್ಷಣ ಮನ್ಸಲ್ಲಿ ಅಯ್ಯೋ ಅಂತ ಅನ್ಸುತ್ತಲ್ಲ, ಅವಾಗ ಕಾನೂನು ಪ್ರಜ್ಞೆ ಅಲ್ಲ, ಅವಾಗ ಧರ್ಮದ ಪ್ರಜ್ಞೆ ಬರುತ್ತೆ ಅಂತ ನಾನು ಹೇಳಿದೆ. ಹಾಗೆ ಧರ್ಮದ ಸೂಕ್ಷ್ಮಗಳು ಜೀವನದಲ್ಲಿ ತುಂಬಾ ಬರ್ತಾ ಇರುತ್ತೆ. ಜೀವನದಲ್ಲಿ ತುಂಬಾ ಪರಿಸ್ಥಿತಿಗಳನ್ನ ನಾವು ಎದುರಿಸ್ಬೇಕಾಗತ್ತೆ, ಸಂಘರ್ಷಗಳು ತುಂಬಾ ಇರುತ್ತೆ.
ಇವತ್ತು ತುಂಬಾ ಚೆನ್ನಾಗಿದೆ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅಪ್ಪ ಅಮ್ಮ ಚೆನ್ನಾಗಿ ನಮ್ಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ, ಶಾಲೆನಲ್ಲಿ ತುಂಬಾ ಚೆನ್ನಾಗಿ ಕಲಿಸ್ತಾರೆ, ಆರಾಮಾಗಿರುತ್ತೆ. ಆದ್ರೆ ಜೀವನಕ್ಕೆ ನಾವು ಮುಂದೆ ಪ್ರವೇಶ ಮಾಡಿದಾಗ ತುಂಬಾ ರೀತಿಯ ಸಂಘರ್ಷಗಳು, ಕಷ್ಟಗಳು, ಪರಿಸ್ಥಿತಿಗಳನ್ನ ನಾವು ಎದುರಿಸ್ಬೇಕಾಗುತ್ತೆ. ಒಂದೊಂದು ಹೆಜ್ಜೆನಲ್ಲೂ ಏನು ಅದು ಧರ್ಮನ ಇದು ಧರ್ಮನ, ನಾನು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಪ್ರಶ್ನೆಗಳು ಬರುತ್ತೆ. ಅವಾಗ ನಮ್ಗೆ ಕೈ ಹಿಡಿದು ನಡೆಸುವಂತಹ ಗ್ರಂಥ ಅಂತಿದ್ರೆ ಕೃಷ್ಣನ ಸಂದೇಶವಾದಂತಹ ಭಗವದ್ಗೀತೆ. ಇದೊಂದು ಮಾತಿದೆ. ಅದಕ್ಕೋಸ್ಕರ ಒಂದೇ ಒಂದು ಕೊನೆಯಲ್ಲಿ ಒಂದ್ ವಿಶೇಷವಾದ ಅಂಶ ಹೇಳ್ಬೇಕು ಅಂದ್ರೆ, ಇವಾಗ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. 1008 ಜನ ಸೇರ್ಕೊಂಡು ಸಂಪೂರ್ಣ ಭಗವದ್ಗೀತೆಯಲ್ಲಿ 2 ಅಧ್ಯಾಯಗಳನ್ನ ಆಯ್ಕೆ ಮಾಡಿ ಕಂಠಪಾಠ ಮಾಡಿ ಇವತ್ತು ಹೇಳ್ತಾ ಇದ್ದಾರೆ. ಅದು ಒಂದು ವಿಶ್ವಸ್ತರದ ಕಾರ್ಯಕ್ರಮ. ಎಲ್ಲ ಅಖಿಲ ಭಾರತೀಯ ಅಧಿಕಾರಿಗಳು ಮತ್ತೆ ಪ್ರಹ್ಲಾದ್ ಜೋಶಿ ಆ ರೀತಿ ಎಲ್ಲ ಹಿರಿಯರು ಮಹನೀಯರಲ್ಲಿ ಸೇರ್ಕೊಂಡಿದ್ದಾರೆ. ಹಾಗೆ ಈ ರೀತಿಯ ಕಾರ್ಯಕ್ರಮಗಳಿಗೂ ಒಂದೊಳ್ಳೆ ಪೋಷಣೆ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ವಿಶೇಷವಾಗಿ 1 ವರ್ಷ 2 ವರ್ಷದಿಂದೆಲ್ಲ ಕಷ್ಟಪಟ್ಟು ಈ ರೀತಿಯ ಒಂದು ಗೀತೆಯ ಪಾರಾಯಣ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಬಾಲಕೇಂದ್ರದ ಶಿಕ್ಷಕರಾದ ಇಬ್ಬರಿಗೂ ಸಹ, ಸಿಂಧು ಭಗಿನಿ ಮತ್ತೆ ಸಹನಾ ಭಗಿನಿ ಇಬ್ಬರಿಗೂ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು. ಸಂಸ್ಕೃತ ಭಾರತೀಯ ಬಾಲಕೇಂದ್ರ ಪ್ರಕಲ್ಪ ಒಂದು ವಿಶೇಷವಾದದ್ದು. ಮಾತೆಯರು ಇರೋದ್ರಿಂದ ಹೇಳೋದಾದ್ರೆ, ಇಡೀ ದೇಶದಲ್ಲಿ ಸುಮಾರು 800-900 ಬಾಲಕೇಂದ್ರಗಳಿದೆ. ಇಡೀ ದೇಶದಲ್ಲಿ ಬಾಲಕೇಂದ್ರ ಶಿಕ್ಷಕರ ಪ್ರಶಿಕ್ಷಣ ಆಗುತ್ತೆ. ಸುಮಾರು 1000 ಮಕ್ಕಳು ಬಾಲಕೇಂದ್ರದಲ್ಲಿ ವಿಶೇಷವಾದಂತ ಅಧ್ಯಯನ ಮಾಡ್ತಾರೆ. ಸಂಸ್ಕೃತ ಸಂಭಾಷಣೆ, ಭಗವದ್ಗೀತೆ, ಸ್ತೋತ್ರ ಕಂಠಪಾಠ ಮತ್ತೆ ಸುಭಾಷಿತ ಉಚ್ಚಾರಣೆ ಈ ತರದ್ದೆಲ್ಲ ಕಲಿತಾರೆ. ಆ ರೀತಿ ನೀವು ಇದ್ರಲ್ಲಿ ಸೇರ್ಕೊಂಡಿದ್ದೀರಾ. ಸಂಸ್ಕೃತ ಭಾರತಿ ಇವತ್ತೊಂದು ವಿಶ್ವದ ಸಂಘಟನೆ ಆಗಿದೆ. ಸಂಸ್ಕೃತದಲ್ಲಿ ತುಂಬಾ ಸುಲಭವಾಗಿ ಮಾತನಾಡಬಹುದು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಂತಹ ಸಂಸ್ಥೆ ಸಂಸ್ಕೃತ ಭಾರತಿ. ನೀವು ಭಗವದ್ಗೀತೆಯನ್ನು ಎಷ್ಟು ಚೆನ್ನಾಗಿ ಉಚ್ಚಾರಣೆ ಮಾಡ್ತೀರೋ ಹಾಗೇನೆ ಜೊತೆಗೆ ಸಂಸ್ಕೃತದಲ್ಲಿ ಮಾತನಾಡೋದನ್ನು ಕಲಿಬೇಕು. ಇದೊಂದು ಅಪೇಕ್ಷೆ ಇದೆ. ಯಾಕಂದ್ರೆ ಭಾರತದ ವಿಶೇಷ ಅಂದ್ರೆ ಸಂಸ್ಕೃತ. ಅದೊಂದು ನಿವೇದನೆ ಇದೆ. ಆಮೇಲೆ ಕೊನೆಯಲ್ಲಿ ಗೀತೆಯ ಸಂದೇಶ ನಮ್ಮ ವಯಸ್ಸಿಗೆ ಏನು ಅಂತ ಹೇಳಿದ್ರೆ ಒಂದು ಶ್ಲೋಕ ಇದೆ. ಇನ್ನೊಂದು ಗೀತೆ ಅಂತ ಹೇಳಿದ್ರೆ, ಗೀತೆ ಓದ್ತಾ ಇದ್ದಾನೆ, ಆಶ್ರಮಕ್ಕೆ ಹೋಗ್ತಾನೆ, ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ತಾನೆ ಅಂದ್ರೆ ಜನ ಆಲೋಚನೆ ಮಾಡೋ ಶೈಲಿ ಬೇರೆ ಆಗತ್ತೆ. ಆದ್ರೆ ನಿಜವಾಗ್ಲೂ ವಿವೇಕಾನಂದ್ರ ಹೇಳೋ ಮಾತೇನು ಅಂತ ಹೇಳಿದ್ರೆ, ಫುಟ್ಬಾಲ್ ಆಡುವಂತ ವಯಸ್ಸಿನಲ್ಲಿ ಭಗವದ್ಗೀತೆನ ಓದ್ಬೇಕು ಅಂತ. ಎಲ್ಲ ವಯಸ್ಸಾದ್ಮೇಲೆ ರಿಟೈರ್ಡ್ ಆದ್ಮೇಲೆ ಭಗವದ್ಗೀತೆ ಓದೋದಲ್ಲ. ನಾವ್ ಹೆಂಗಾಗಿರ್ತೀವಿ, ಚಿಕ್ಕವರಾಗಿರ್ತೀವಿ, ಆ ಸಮಯದಲ್ಲಿ ಭಗವದ್ಗೀತೆಯನ್ನು ಓದಿದ್ರೆ ಜೀವನವನ್ನ ನಾವು ಹೇಗ್ ನಿರ್ಣಯ ಮಾಡ್ಬೇಕು, ಹೇಗ್ ಲೀಡ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದು ಭಗವದ್ಗೀತೆಯ ಬಗ್ಗೆ ವಿವೇಕಾನಂದರ ಮಾತು. ಮನಸ್ಸಿಗೆ ತುಂಬಾ ಬೇಜಾರಾದಾಗ, ದುಃಖದ ಪರಿಸ್ಥಿತಿ ಇದ್ದಾಗ, ನನ್ ಕೈ ಏನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮನಸ್ಸಿಗೆ ಬಂದಾಗ ಅರ್ಜುನ ಭಗವಂತನಿಗೆ, ಕೃಷ್ಣನಿಗೆ ಶರಣಾಗ್ತಾನೆ. ಅವಾಗ ಭಗವಂತ ಹೇಳ್ತಾನೆ, ಕುತಸ್ತ್ವ ಕಶ್ಮಲಮಿದಂ. 2ನೇ ಅಧ್ಯಾಯದಲ್ಲಿ ಬರುತ್ತಾ ಶಶಾಂಕ್? ಕುತಸ್ತ್ವ ಕಶ್ಮಲಮಿದಂ ವಿಷಮಯ ಸಮುಪಸ್ಥಿತಂ ಅನಾರ್ಯ ಕ್ಲೈಪ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯುಪಪದ್ಯತೆ ಶುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ ಅಂತ ಮಾತಿದೆ. ಭಗವಂತ ಹೇಳಿರುವಂತ ಮಾತು. ವಿವೇಕಾನಂದ ಹೇಳ್ತಾರೆ, ಭಗವದ್ಗೀತೆ ಇದೆರಡೇ ಎರಡು ಶ್ಲೋಕ ಸಾಕು ಭಾರತವನ್ನ ಎದ್ದು ನಿಲ್ಲಿಸ್ಲಿಕ್ಕೆ ಅಂತ. ಆ ರೀತಿಯ ಅದ್ಭುತವಾದ ಸಂದೇಶವನ್ನ ಭಗವದ್ಗೀತೆ ಭಾರತಕ್ಕೆ ಕೊಟ್ಟಿದೆ, ವಿಶ್ವಕ್ಕೆ ಕೊಟ್ಟಿದೆ. ಒಂದು ವಿಶೇಷ ನಾವ್ ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಭಾರತೀಯರಾಗಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿ ಆನಂದವಾಗಿ ಆರೋಗ್ಯಮಯವಾಗಿ ಇರ್ಲಿ, ಈ ರೀತಿಯ ಸಂದೇಶವನ್ನ ಯಾವ್ದಾದ್ರು ಒಂದು ದೇಶ ಕೊಡುತ್ತೆ ಅಂದ್ರೆ ಅದು ಭಾರತ ದೇಶ, ಅದು ಭಾರತೀಯ ಪರಂಪರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಆ ರೀತಿಯ ಸಚ್ಚಿಂತನೆಗಳು ನಮ್ಮ ರಕ್ತದಲ್ಲಿ ಬಂದಿದೆ. ಅಂತಹ ದೇಶ ನಮ್ಮದು. ಈ ಒಂದು ಪರಂಪರೆಯಲ್ಲಿ ನೀವೆಲ್ಲರೂ ಅದ್ಭುತವಾದಂತಹ ವಿಶ್ವ ಕಲ್ಯಾಣ ಬೋಧಕವಾದಂತಹ ಗ್ರಂಥವನ್ನ ಅಧ್ಯಯನ ಮಾಡಿದಿರಾ. ಮತ್ತೆ ಅದ್ರ ಬಗ್ಗೆ ಕಥೆಗಳು ಇತ್ಯಾದಿಗಳನ್ನ ನೀವು ಮುಂದೆ ತಿಳ್ಕೊಳ್ತೀರಾ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಒಂದು ಅಭಿನಂದನೆಗಳು.